ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿಯುತ್ತಾ ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ತಮ್ಮ ರಾಜಕೀಯ ಚರ್ಚೆಯ ರಾಜಕೀಯ ಓಟದ ರಾಜಕೀಯ ಪೈಪೋಟಿಗೆ ಬ್ರೇಕ್ ಹಾಕಿದ್ದಾರೆ. ಬ್ರೇಕ್ಫಾಸ್ಟ್ ಮೂಲಕ ಬ್ರೇಕ್ ಬಿದ್ದಿದೆ. ಡಿನ್ನರ್ ಮೀಟಿಂಗ್ ಮೂಲಕ ಅದು ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ದಲಿತ ಸಚಿವರಿಂದ ಶುರುವಾಗುತ್ತಾ ಡಿನ್ನರ್ ಪಾಲಿಟಿಕ್ಸ್. ನಿನ್ನೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಭೇಟಿ ಮಾಡಿದ್ಯಾಕೆ? ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ನಂತರ ಸಚಿವರ ಭೇಟಿ ಬಗ್ಗೆ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರು ದಲಿತ ಸಚಿವರು. ಹಿಂದೆಯೂ ಕೂಡ ಹಲವು ಬಾರಿ ಟಿಫನ್ ಮತ್ತು ಡಿನ್ನರ್ ಹೆಸರಿನಲ್ಲಿ ಸಭೆ ಸೇರಿದ್ರು. ಇದೀಗ ಸಿಎಂ ಮತ್ತು ಡಿಸಿಎಂ ಬಾಯಿ ಅಂತ ಇದ್ದಂತೆ ನಾವಿಬ್ಬರು ಬ್ರದರ್ಸ್ ಅಂತ ಹೇಳಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಮತ್ತೆ ಒಟ್ಟಿಗೆ ಸೇರಿದ್ದಾರೆ ದಲಿತ ಸಚಿವರು. ಆದರೆ ದಲಿತರಿಗೆ ಅವಕಾಶ ಎಂಬ ಭರವಸೆ ಇತ್ತಲ್ಲ, ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಿದ್ದೇ ಆದರೆ ದಲಿತರಿಗೆ ಸಿಗಲಿ ಅಂತ ಹೇಳಿ. ಹೀಗಾಗಿ ಈ ಹಿಂದೆ ಪರಮೇಶ್ವರಿಗೆ ಭರವಸೆಯನ್ನು ಕೊಟ್ಟಿದ್ದರು ಸಿಎಂ ಸಿದ್ದರಾಮಯ್ಯ ಎನ್ನುವ ಮಾತಿದೆ. ಆದರೆ ಈಗ ಏಕಾಏಕಿ ಸಿಎಂ ಡಿಸಿಎಂ ಒಗ್ಗಟ್ಟಾಗಿ ಸೇರಿದ್ರಿಂದ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಗಿದೆ. ತಮಗೆ ಎಲ್ಲಿ ತೊಡಕಾಗುತ್ತೆ ಅಧಿಕಾರವನ್ನು ಸ್ಥಾಪಿಸಿಕೊಳ್ಳಲಿಕ್ಕೆ ಅಂತ ಹೇಳಿ ಇದೀಗ ಅವರು ಡಿನ್ನರ್ ಮೀಟಿಂಗನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಮೂಲಕ ಚರ್ಚೆಗೆ ಬ್ರೇಕ್ ಹಾಕಿದ್ರು ಸಿಎಂ ಮತ್ತು ಡಿಸಿಎಂ. ಇದೀಗ ಡಿನ್ನರ್ ಮೂಲಕ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಬ್ರೇಕ್ಫಾಸ್ಟ್ ನಡೆ ತಮ್ಮ ಜೊತೆಗಿರುವಂಥವರಿಗೆ ಅದು ಸಹ್ಯ ಆಗಲಿಲ್ವಾ, ಅಥವಾ ಅದು ಜೀರ್ಣ ಆಗಲಿಲ್ವಾ, ಅಥವಾ ಬೇರೆ ರೀತಿಯ ಅರ್ಥವನ್ನು ಅವರು ಕಲ್ಪಿಸಿಕೊಳ್ಳಬೇಕಾದಂಥ ಸಂದರ್ಭ ಒದಗಿ ಬಂತ? ಈಗ ಮುಂದಿನ ನಡೆ ಏನು ಹಾಗಾದ್ರೆ ಅವರದ್ದು? ದಶರಥ್, ಯಾವಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಇಬ್ಬರು ನಾವು ಬ್ರದರ್ಸ್ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟರು, ಅದು ಹೈಕಮಾಂಡ್ನಿಂದ ಕೊಟ್ಟಂಥ ಸಂದೇಶ. ಯಾಕೆಂದರೆ ಹೈಕಮಾಂಡ್ ಸೂಚನೆಯನ್ನು ಕೊಡುತ್ತೆ, ನೀವಿಬ್ಬರು ಇದೇ ರೀತಿಯಾಗಿ ಕಿತ್ತಾಡ್ಕೊಂಡು ಹೋದರೆ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಬೇರೆ ಸಂದೇಶ ಹೋಗುತ್ತೆ, ಅವರು ಪಕ್ಷದಿಂದ ವಿಮುಖರಾಗ್ತಾರೆ. ಹಾಗಾಗಿ ನೀವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ಮೊದಲು ಆ ಕೆಲಸವನ್ನು ಮಾಡಿ ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ಅದರಂತೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಬ್ರೇಕ್ಫಾಸ್ಟ್ಗೆ ಕರೀತಾರೆ. ಅಲ್ಲಿ ಚರ್ಚೆಗಳಾಗತ್ತೆ. ನಂತರ ಇಬ್ಬರು ನಾವು ಬಾಯಿ ಅಂತೇಳಿ ಹೇಳ್ತಾ ಇದ್ದಾರೆ. ನಂತರ ಡಿ ಕೆ ಶಿವಕುಮಾರ್ ಮನೆಗೂ ಹೋದ್ರು, ಅಲ್ಲೂ ಕೂಡ ಮತ್ತೆ ನಮ್ಮ ಬ್ರದರ್ಸ್ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಅಲ್ಲಿಗೆ ಎಲ್ಲವೂ ಕೂಡ ನಾವಿಬ್ಬರು ಕೂಡ ಒಟ್ಟಾಗಿದ್ದೇವೆ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಇವತ್ತು ಇಬ್ಬರು ನಾಯಕರು, ಕಾರ್ಯಕರ್ತರು, ಮುಖಂಡರು ಎಲ್ಲರಿಗೂ ಕೂಡ ರವಾನೆ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂತಹ ಪರಮೇಶ್ವರ್ ಇರ್ಬೋದು, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಇವರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಎದ್ದಂತೆ ಕಾಣಿಸ್ತಾ ಇದೆ. ನಾವು ಇಷ್ಟು ಎಫರ್ಟನ್ನು ಹಾಕಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗನ್ನು ಮಾಡಿ, ಸಿದ್ದರಾಮಯ್ಯನವರ ಪರವಾಗಿ ನಾವು ಪದೇ ಸಭೆಗಳನ್ನು ಮಾಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ. ಆದರೆ ಈಗ ಏಕಾಏಕಿ ಸಿದ್ದರಾಮಯ್ಯನವರು ಯಾಕೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಈ ರೀತಿಯಾಗಿ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಇವತ್ತು ಈ ನಾಯಕರಿಗೆ ಬಂದಿದೆ. ಸೊ ಹಾಗಾಗಿ ನಿನ್ನೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡ್ತಾರೆ. ಅವರ ನಿವಾಸದಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾರೆ. ಮುಂದೆ ನಮ್ಮ ರಾಜಕೀಯ ಭವಿಷ್ಯ ಹೇಗೆ, ಇವರು ಯಾಕೋ ನಾವು ಸಿದ್ದರಾಮಯ್ಯನವರನ್ನು ಬಹಳವಾಗಿ ನಂಬಿದ್ವಿ, ಆದರೆ ಈಗ ಅವರ ಜೊತೆ ಇವರು ಟೈಅಪ್ ಆಗಿರುವಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಭಾಳಷ್ಟು ಅನುಮಾನಗಳು ಕಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆನಂತರ ನಾವು ಈಗ ಏನು ಮಾಡಬೇಕು, ನಮ್ಮ ರಾಜಕೀಯ ಭವಿಷ್ಯ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು ಹೊತ್ತು ಅವರು ಇಬ್ಬರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಅದನ್ನು ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಹೌದು, ನಿನ್ನೆ ಪರಮೇಶ್ವರ್ ಅವ್ರ ಜೊತೆ ಮಾತನಾಡಿರುವಂಥದ್ದು ಹೌದು, ನಾವು ಕೆಲವು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಅಂತೇಳಿ. ಮತ್ತೊಂದು ಕಡೆ ಇವತ್ತು ಕೂಡ ಸೇರ್ಬೋದು, ಹಿಂದೆನೂ ಸೇರ್ತಾ ಇದ್ವಿ, ನಾವು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ವಿ, ಇವತ್ತು ಕೂಡ ನಿನ್ನೆನೂ ಕೂಡ ಸೇರಿದ್ದೀವಿ, ಹಾಗೆ ನಾಳೆನೂ ಕೂಡ ನಾವು ಸಭೆ ಸೇರ್ತೀವಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ. ಸೊ ಇದರ ಅರ್ಥ ನಾವು ಸುಮ್ಮನೆ ಕೂತಿಲ್ಲ, ನಾವು ಏನು ಬೆಳವಣಿಗೆಗಳಾಗ್ತಾ ಇದೆ ಅದರ ಕಡೆ ಸಂಪೂರ್ಣವಾದಂಥ ಗಮನವನ್ನು ಕೊಟ್ಟಿದ್ದೇವೆ, ನಾವು ಏನು ಸ್ಟ್ರಾಟಜಿಯನ್ನು ಮಾಡಬೇಕು ಅದನ್ನು ನಾವು ಈಗ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು
ಮೆಸೇಜ್ ಅನ್ನ ಇವತ್ತು ಡಿ ಕೆ ಶಿವಕುಮಾರ್ಗೂ ರವಾನಿಸಿದ್ದಾರೆ, ಹಾಗೆ ಸಿದ್ದರಾಮಯ್ಯನವ್ರಿಗೂ ರವಾನಿಸಿದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ದಲಿತ CM ವಿಚಾರದಲ್ಲಿ ನಮಗೆ ಅವಕಾಶ ಸಿಗಬಹುದು ಅಂತೇಳಿ ಪರಮೇಶ್ವರ್ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಸಿದ್ದರಾಮಯ್ಯನವರು ಅನಿವಾರ್ಯತೆ ಬಂದು ಏನಾದರೂ ಒಂದು ವೇಳೆ ಕೆಳಗಿಳಿಯುವಂಥ ಒಂದು ಪ್ರಯತ್ನಗಳಾಗಿದ್ದೇ ಆದರೆ ಆಗ ನಮ್ಮ ಹೆಸರನ್ನ ಅಲ್ಲಿ ಮುಂಚೂಣಿಗೆ ತರ್ತಾರೆ, ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಮಾಡ್ತಾರೆ, ಆಗ ನಮಗೆ ಅವಕಾಶ ಸಿಗಬಹುದು ಅನ್ನುವಂಥ ಒಂದು ಆಲೋಚನೆ ಪರಮೇಶ್ವರ್ ಅವರಲ್ಲಿತ್ತು. ಯಾವಾಗ ಇವರು ಈ ರೀತಿಯಾಗಿ ಯೂ ಟರ್ನ್ ನೋಡಿದ್ರು, ಸೊ ಅದು ಎಲ್ಲೋ ಒಂದು ಕಡೆ ಈ ನಾಯಕರಿಗೆ ಆತಂಕ ಶುರುವಾಗಿದೆ. ಹಾಗಾಗಿ ಸಭೆಗಳ ಮೇಲೆ ಸಭೆಗಳನ್ನು ಸೇರ್ತಾ ಇದ್ದಾರೆ. ಇದು ಮುಂದೆ ಇನ್ನಷ್ಟು ಜೋರಾಗಬಹುದು ದಶರಥ್. ಆದರೆ ಸಿದ್ದರಾಮಯ್ಯನವರ ಜೊತೆ ಇವತ್ತು ಮಂಗಳೂರಿನಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ, ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು. ಆದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಹಾಗಾಗಿನೇ ಅವರು ಅಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಹೋಗಿರಲಿಲ್ಲ. ಇದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂತಹ ಈ ನಾಯಕರು ಬೇರೆ ರೀತಿಯಾದಂಥ ಸ್ಟ್ರಾಟಜಿಗಳನ್ನು ಈ ರೀತಿಯಾಗಿ ರೂಪಿಸ್ತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇದೆ. ಅದರ ನಡುವೆ ರಾಜೇಂದ್ರ ಅವರು ಪದೇ ಪದೇ ಬಿಜೆಪಿಯ ವರಿಷ್ಠ ನಾಯಕರನ್ನ ಭೇಟಿ ಮಾಡ್ತಾ ಇರುವಂತದ್ದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಈ ತಂಡ ಒಳಗೊಳಗೆ ಬೇರೆ ರೀತಿಯಾದಂತ ಒಂದು ಪ್ಲಾನ್ ಅನ್ನ ರೂಪಿಸ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಅನುಮಾನಗಳು ಕೂಡ ಈಗ ಶುರುವಾಗ್ತಾ ಇದೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.